ಬೆಳಗಾವಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ವಿಚಾರದಲ್ಲಿ ಲಕ್ಷ್ಮಣ ಸವದಿ ಏನಾದ್ರು ತಮಗೆ ಸಾಥ್ ಕೊಟ್ಟಿದ್ದಾರೆ ಸರ್? ಇಲ್ಲ ನೋಡಿ, ಅದು ಪಕ್ಷದ ಆಧಾರಿತ ಅಲ್ಲ ಅದು. ಅದು ಎಲ್ಲರೂ BJP ಅವರು ಆ ಕಡೆ ಕುಡಿದ್ರು, BJP ಅವರು ಈ ಕಡೆ ಕುಡಿದ್ರು, ಮಿಕ್ಸ್ ಆಗಿ ಆಗಿತ್ತು. ಅದು ಎಲ್ಲ ಕಡೆ ಹಂಗೆ ಆಗ್ತಿತ್ತು, ಅಲ್ಲೂ ಹಂಗೆ ಆಗಿದೆ. ಸೊ ಪಕ್ಷ ಬಂದಾಗ ಪಕ್ಷದ ಆಧಾರ ಮೇಲೆ ಚುನಾವಣೆ ಆಗುತ್ತೆ. ಸೊ ಲಕ್ಷ್ಮಣ ಸವದಿ ಇರೋದು ಯಾರು ನಾವು ಕ್ಯಾಂಡಿಡೇಟ್ ಹಾಕೇ ಇಲ್ಲ ಅಲ್ಲಿ. ನಮ್ಮ ಕ್ಯಾಂಡಿಡೇಟ್ ಯಾವುದೂ ಇಲ್ಲವೇ ಇಲ್ಲ. ಸೊ ಹಿಂಗಾಗಿ ಅಲ್ಲಿ ಚುನಾವಣೆ ಪ್ರಶ್ನೆ ಬರೋದಿಲ್ಲ. ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಅಂತ ಅನೌನ್ಸ್ ಮಾಡಿದ್ದೀರಾ? ಅದಲ್ಲ, 12 ಜನ ಅದಾರ ಲಿಂಗಾಯತರು. 12ರಲ್ಲಿ ಯಾರು ಆಗ್ಬೋದ್ರು. ನೋಡೋಣ, ಅವರೆಲ್ಲ ಕೂಡಿ ಚರ್ಚೆ ಮಾಡಿ ಅವ್ರು ಯಾರಿಗೆ ಬೇಕೋ ಆಯ್ಕೆ ಮಾಡ್ತಾರೆ. ಹಂಗೆ ಇದ್ದೇ ಇರ್ತದೆ ಅದು. ಒಂದ್ಸಾರಿ ಸ್ಮೂತ್ ಆಗುತ್ತೆ, ಒಂದ್ಸಲ ರಫ್ ಆಗಿ ಆಗುತ್ತೆ, ಸ್ವಲ್ಪ ಆಗುತ್ತೆ. ಮತ್ತೆ ಈಗ ಬೇರೆ ಬೇರೆ ಕಡೆ ಆಗ್ಯಾರ, ಬೇರೆ ಬೇರೆ ಕಡೆ ಮಂಡ್ಯ, ತುಮಕೂರು ಅಲ್ಲೂ ಘರ್ಷಣೆ ಆಗಿದಾರೆ. ಎಲ್ಲಿ ಆಗಿಲ್ಲ, ಅದು ಕೋಲಾರ ಆಗಿದೆ, ಚಿಕ್ಕಬಳ್ಳಾಪುರ ಆಗಿದೆ. ಲೋಕಲ್ ಅಂದ್ರೆ ಹಂಗೆ ಸ್ವಲ್ಪ ಈ MLA MP ಗಿಂತನೂ ಸ್ವಲ್ಪ ಲೋಕಲ್ ಇದು ಘರ್ಷಣೆ ಜಾಸ್ತಿ ಇರ್ತದೆ. ಹಂಗೆ ಅದು ಲೋಕಲ್ ಸೊಸೈಟಿ ಅವ್ರ ಜಗಳ ಇರ್ತೈತೆ. ಅದೇನು ಮಾಡ್ಲಿಕ್ಕಾಗಲ್ಲ, ಅವ್ರವ್ರ ವ್ಯಾಪ್ತಿಯಲ್ಲಿ ಅದು ಆಗುತ್ತೆ. ಇದ್ರಲ್ಲಿ ಒಗ್ಗಟ್ಟಿಲ್ಲ. ಇದು ಕೋಆಪರೇಟಿವ್ ಅಂದ್ರೆ ಏನೇ ಪಕ್ಷ ಇಲ್ಲ, ಎಲ್ಲ ಕೂಡ ಮಾಡ್ತೀವಿ. BJP ಅವ್ರು ನಮ್ಮ ಜೊತೆ ಇದ್ರು, ಇನ್ನು BJP ಅವ್ರು ಕೆಲವರು ಆ ಕಡೆ ಇದ್ರು, ಮಿಕ್ಸ್ ಆಗಿದೆ ಅದು. ಹಿಂಗಾಗಿ ಅವ್ರ ಒಗ್ಗಟ್ಟು ಅವ್ರು ಪ್ರದರ್ಶನ ಮಾಡಿದ್ರು, ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡಿದ್ರು, ಅಷ್ಟಕ್ಕೆ ಸೀಮಿತ ಅದು DCC ಬ್ಯಾಂಕ್. ಹಂಗೆ ಹೇಳ BJP ಅವ್ರು ನಮ್ಮ ಜೊತೆ ಕೈ ಜೋಡಿಸಿದ್ರು. ಕೆಲವರು ನಮ್ಮವರು ಕಾಂಗ್ರೆಸ್ BJP ಆ ಕಡೆ ಕೂಡಿದ್ರು. ಅದೇ ಅದರಲ್ಲೇನು ಹೊಸದೇನಿಲ್ಲ. ಮುಂಚೆ ಕೂಡ ಇಂಥ ಸಾಕಷ್ಟು ಚುನಾವಣೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ, ಬೇರೆ ಜಿಲ್ಲೆಯಲ್ಲಿ ಕೂಡ ಆಗಿದೆ. ಓಕೆ, ಹೇಳಿ. ಅದು ನೀವು ಹೇಳ್ಬೇಕಿತ್ತು, ನೀವು ಹೇಳ್ಬೇಕು. ನೀವು ಹೇಳ್ಬೇಕು ಅದನ್ನು, ನೀವು ಹೇಳ್ಬೇಕದು. ಏನಾರು ಆಗಲ್ಲ, ಆಗ್ಬೋದು ಅಷ್ಟೇ. ಏನಾರು ಅಂತ ಹೇಳಿಕ್ಕಾಗಲ್ಲ, ಆಗಬಹುದು. ಏನಾರು ಅಂತ ಹೇಳಿಕ್ಕಾಗಲ್ಲ. ಪಕ್ಷ ಹೈಕಮಾಂಡ್ 140 ಜನ MLA ಇದ್ದೀವಿ. ಏನಾದ್ರೂ ಪ್ರಶ್ನೆ ಇಲ್ಲ, ಆಗಬಹುದು ಅಂತ ಅಷ್ಟೇ ಹೇಳ್ಬೋದು. ಇಲ್ಲ, ನಾವು ಇಲ್ಲ ನಾವತ್ ಹೇಳಿರಲ್ಲ, ನಾವತ್ತೆ ಆ ಕಡೆ ಇಲ್ಲವೇ ಇಲ್ಲ. ನಮ್ಗೆ ಗಮನ ಏನಿಲ್ಲ CM. ಈಗ ನೀವು CM ಮಾಡಿರಿ, ಅದ ಥ್ಯಾಂಕ್ಸ್ ಎಲ್ಲ ಕೂಡ. ನಮ್ಮನ್ನ ಟೆಂಪರರಿ CM ಮಾಡಿರಿ, ಅಷ್ಟೇ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ. ಏನತ್ರ ಇಲ್ಲ ಯಾವ್ದು ಎಲ್ಲ ಚರ್ಚೆ ಆಗಿಲ್ಲ, ಯಾವಾಗ ಆಗಿಲ್ಲ. ಹಂಗೆ ಸನ್ನಿವೇಶ ಬಂದ್ರೆ ಮಾತಾಡ್ಬೋದು. CM ಅಧ್ಯಕ್ಷರು ಕರೆದು ಮಾತಾಡ್ಬೋದು. ಇನ್ನೂ ಅಂತ ಯಾವುದು ಸಭೆಗಳಾಗಿಲ್ಲ. ಬಂದಾಗ ವಾಡಿಕೆ ಅಂತ ಕರೀತಾರೆ, ಕರೆದು ನೋಡಿ ನೀವು ತಯಾರಿಯಲ್ಲಿ ಇರಂತ ಹೇಳ್ತಾರೆ. ನಾ ಇರ್ಲಿಲ್ಲ ಅದ್ರಲ್ಲಿ, ನಾ ಬಂದಿರ್ಲಿಲ್ಲ. ಅದು ಗೊತ್ತಿಲ್ಲ. ಈಗ ಅವರೇ ಅದಕ್ಕೆ ನೀವು ಅವ್ರನ್ನೇ ಕೇಳ್ಬೇಕು ಈ ಪ್ರಶ್ನೆ. ಆಯ್ತು, ಅದು ಹೇಳಿದ್ವಿ ಆಯ್ತು. ಈಗ ನೀವು ಅದನ್ನೇ ಅವ್ರನ್ನೇ ಕೇಳ್ಬೇಕ. CM ಕೇಳಿ, DCM ಅದಾರೆ, ನಮ್ಮ ಜನರಲ್ ಸೆಕ್ರೆಟರಿ, ಅವ್ರು ಇದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು. ಪೂರ್ಣ ವಿರಾಮ ಆಗೋದು ಅಲ್ಲಿದ್ರಲ್ಲ, ನಮ್ಮಿಂದ ಎಲ್ಲಿ ಆಗೋದ್ರಿ ಅದು. CM ಸಿಗ್ತಲ್ಲ, ನೀವು ಕೇಳಿ. ಮತ್ತೆ ಇಲ್ಲೇ ನೀವು ನನಗೆ ಕೇಳಿ ಏನ್ ಮಾಡೋದು. ಆಪ್ತನ ಕೆಲವಷ್ಟೇ ಗೊತ್ತಿರ್ತಾವೆ, ಎಲ್ಲ ಗೊತ್ತಿರಲ್ಲ. ನೀವು CM ಸಿಗ್ತಾರೆ ನಿಮಗೆ, ಕೇಳಿ ಹೆಂಗು ಏನತ್ತ. ಮತ್ತೆ ಈಗ ಅವ್ರ ಪರವಾಗಿ ನಾವು ಹೇಳೋದು ಸರಿ ಆಗೋಲ್ಲ. ಓಕೆ, ಥ್ಯಾಂಕ್ ಯು. ನವಂಬರ್ ಇಲ್ಲ, ನವಂಬರ್ 1ಕ್ಕೆ ಅಲ್ಲ. ಹಂಗೆಲ್ಲ ರಾಜ್ಯೋತ್ಸವ ನಾವೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇರ್ತಾರಲ್ಲ, ಇಲ್ಲಿ ಹಂಗೆ ಮಾಡೋರು ಇಲ್ಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.